ಹಾವೇರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ಒಡಲನ್ನ ಬಗೆದು ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಪೊಲೀಸ್ ಠಾಣೆ ಮುಂದೆಗೆ ಅಕ್ರಮ ಮರಳು ಹೊತ್ತ ಲಾರಿಗಳು ಸಾಗುತ್ತಿವೆ. ಆದರೂ ಪೊಲೀಸರು ಕಂಡೂ ಕಾಣದಂತೆ ಸುಮ್ಮನೆ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಹಾವೇರಿ ಜಿಲ್ಲೆಯ ಗುತ್ತಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವ ಹಾವನೂರು, ಗಳಗನಾಥ, ಚೌಡಂಪುರ ಸೇರಿದಂತೆ ತುಂಗಭದ್ರಾ ನದಿಯ ದಡದಲ್ಲಿ ಇರುವ ಗ್ರಾಮಗಳಲ್ಲಿ ಮರಳು ದಗಾಕೋರರು ತುಂಗಭದ್ರಾ ನದಿ ತೀರದಲ್ಲಿ ಮರಳು ದಂಧೆ ನಡೆಸುತ್ತಿದ್ದಾರೆ. ಈ ಅಕ್ರಮ ದಂಧೆ ಹಗಲು ರಾತ್ರಿ ಎನ್ನದೆ ಗುತ್ತಲ ಠಾಣೆ ವ್ಯಾಪ್ತಿಯಲ್ಲೇ ನಡೀತಾ ಇದೆ. ಟ್ರಾಕ್ಟರ್ಗಳಿಗೆ ಪ್ರತಿ ತಿಂಗಳು 45,000, ಅದರಂತೆ ಟಿಪ್ಪರ್ಗಳಿಗೆ ಪ್ರತಿ ತಿಂಗಳು 1,50,000 ರೂಪಾಯಿ ಮಂತ್ಲಿ ನಿಗದಿಪಡಿಸಲಾಗಿದೆ. ಹೀಗಾಗಿಯೇ ಗುತ್ತಲ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅಕ್ರಮವಾಗಿ ಮರಳು ಸಾಗಾಟದ ವಾಹನಗಳು ಓಡಾಡ್ತಾ ಇದ್ರು. ಪೊಲೀಸರು ಮಾತ್ರ ಕಂಡೂ ಕಾಣದಂತೆ ಇರೋದು ನೋಡಿದ್ರೆ ಸಹಜವಾಗಿಯೇ ಪೊಲೀಸರು ಮರಳು ದಂಧೆಯಲ್ಲಿ ಶಾಮೀಲಾಗಿದ್ದಾರಾ ಎಂಬ ಸಂಶಯ ಮೂಡಿಸುತ್ತೆ. ಸದ್ಯ ಹಾವೇರಿ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಯಶೋಧ ವಂಟಗೋಡಿ ಅವರು ಬಂದಿದ್ದಾರೆ. ಹುಕ್ಕೇರಿ ಮಠದ ಜಾತ್ರೆಯ ಧಾರ್ಮಿಕ ಸಭೆಯಲ್ಲಿ ಅವರು ಆಡಿದ ಮಾತು, ಹೆಣ್ಮಕ್ಕಳು ಧಾರಾವಾಹಿ ನೋಡೋದ್ರಿಂದ ಮನೆಗಳು ಹಾಳಾಗ್ತಾ ಇವೆ ಎಂಬುದು ಸಾಕಷ್ಟು ವೈರಲ್ ಆಗಿತ್ತು. ಇದೀಗ ಗುತ್ತಲ ಠಾಣೆಯ ಮುಂಭಾಗದಲ್ಲೇ ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರು ಯಾಕೆ ಮೌನ ವಹಿಸಿದ್ದಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಅವರೇ ಕೊಡಬೇಕಾಗಿದೆ. ವಿನಯ್ ರೆಡ್ಡಿ, ಪಬ್ಲಿಕ್ ನೆಕ್ಸ್ಟ್ ಹಾವೇರಿ.